ಈ ಹಂತಕ್ಕೆ ಬಂದಾಗ ಅಥವಾ ಒಂದು ತಕ್ಕಮಟ್ಟಿಗೆ ಸಕ್ಸಸ್ ನೋಡಿದಾಗ ನೀವುಗಳು ಒಂದು ಎಜುಕೇಶನ್ ತಗೊಂಡು ಅಥವಾ ಯಾವುದೋ ಒಂದು ಕಷ್ಟಪಟ್ಟಾಗ ಯಾವುದೋ ಒಂದು ತ್ಯಾಗ ಮಾಡಿದಾಗ ನೀವು ಹೇಳ್ಬೋದು ಏನಂದ್ರೆ ನಾನು ಇಷ್ಟೊಂದು ಕಷ್ಟಪಟ್ಟೆ, ಇಷ್ಟೊಂದು ತ್ಯಾಗ ಮಾಡಿದೆ, ಸ್ಯಾಕ್ರಿಫೈಸ್ ಮಾಡಿದೆ ಈ ಮಟ್ಟಕ್ಕೆ ಬರೋಕ್ಕೆ, ಈ ಹಂತಕ್ಕೆ ಬರೋಕ್ಕೆ ಅಂತೇಳಿ. ಒಂದು ಸರಿ ನಿಮಗೆ ಜನ್ಮ ಕೊಟ್ಟಂತ ತಾಯಿ ಬಗ್ಗೆ ಯೋಚನೆ ಮಾಡಿ ಆ ಕಡೆ ತಿರುಗಿ ನೋಡಿ. ಅವಳು ಪಟ್ಟಂತ ತ್ಯಾಗದಲ್ಲಿ, ಕಷ್ಟದಲ್ಲಿ 1% ಅದನ್ನು ನಾವು ಪಟ್ಟಿದೀವ ಅಂತೇಳಿ. ಎಲ್ಲರೂ ನನಗೆ ಏನು ಕೇಳಿಲ್ಲ, ನನ್ನ ನೋವು ಕೇಳಕ್ಕೆ ಯಾರಿಲ್ಲ, ನನ್ನ ಸಂಕಟ ಕೇಳಕ್ಕೆ ಯಾರಿಲ್ಲ ಅಂತೇಳಿ. ಆ ತಾಯಿ ಸಂಕಟ ಕೇಳಕ್ಕೆ, ನೋವು ಕೇಳಕ್ಕೆ ಯಾರಿದ್ದೀರಾ? ಯಾರೂ ಇಲ್ಲ. ನಿಮಗೆ ಸೋತಾಗ ಧೈರ್ಯ ಕೊಟ್ಟು ಮೋಟಿವೇಶನ್ ತುಂಬಿ, ಬೇಜಾರಾದಾಗ ಗೆಳತಿಯಾಗಿ ಜೊತೆ ಇದ್ದು ಹೆಗಲ ಮೇಲೆ ಕೈ ಹಾಕಿ ತಮಾಷೆ ಮಾಡಿ ನಿಮ್ಮ ಜೊತೆ ಸಾಥಿಯಾಗಿ ನಿಂತು ನಿಮ್ಮನ್ನು ದೊಡ್ಡವ್ರು ಮಾಡಿ, ಅವಳು ಹೊಟ್ಟೆಗೆ ಊಟ ಇಲ್ದಿದ್ರು ಪರವಾಗಿಲ್ಲ ನಿಮ್ಮ ಹೊಟ್ಟೆ ತುಂಬಿಸಿ, ಅವಳು ಹಾಕೋಣಕ್ಕೆ ಹೊಸ ಬಟ್ಟೆ ಇಲ್ದಿದ್ರು ಪರವಾಗಿಲ್ಲ, ನನ್ನ ಮಗ ಕಾಲೇಜಿಗೆ ಹೋಗ್ತಾನೆ, ಹೊರಗಡೆ ಹೋಗ್ತಾನೆ, ಅವನಿಗೆ ಕರೆಕ್ಟಾಗಿ ಬಟ್ಟೆ ಇರಲಿ ಅಂತೇಳಿ ಅವಳು ಹರಿದಿರೋ ಸೀರೆ, ಹಳೆ ಸೀರೆ ಉಟ್ಟುಬಿಟ್ಟು ನಿಮಗೆ ಹೊಸ ಬಟ್ಟೆ ಕೊಟ್ಟರೆ, ಇವತ್ತು ನೀವು ದೊಡ್ಡವರಾಗಿ ಸಕ್ಸಸ್ ಅನ್ಕೊಂಡು ಕರಿಯರ್ ಅನ್ಕೊಂಡು ಒಂದು ಕಡೆ ಬ್ಯುಸಿ ಆಗಿದ್ರೆ, ಈ ಟೈಮಲ್ಲಿ ತಾಯಿಗೆ ನೀವು ಕೊಡೋಂಥ ಬಂಗಾರ, ಸೀರೆ, ದುಡ್ಡು ಕೊಡೋ ಸಂತೋಷಕ್ಕಿಂತ ನೀವು ಪ್ರೀತಿಯಿಂದ ಆಡೋಂಥ ಮಾತು, ಅದೇ ಚಿಕ್ಕವರಿದ್ದಾಗ ಆ ಮುಗ್ಧತನ, ನಿಮ್ಮ ತಮಾಷೆಗಳು, ಕೀಟ್ಲೆಗಳು ಕೊಟ್ಟಂಥ ಸಂತೋಷ ಇನ್ಯಾವುದು ಕೂಡ ಮತ್ತೆ ಚಿಕ್ಕವರಂತ ಆಗಕ್ಕಾಗಲ್ಲ. ಬಟ್ ಪ್ರೀತಿಯಿಂದ ಮಾತಾಡ್ಬೋದು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದು ಎಷ್ಟೋ ಬಂಗಾರಕ್ಕಿಂತ ಮೇಲು. ಇವತ್ತು ಏನು ಕೊಟ್ಟರು ಸಿಗುತ್ತೆ. ಇವತ್ತು ಬಂಗಾರ ಕಳ್ಕೊಂಡ್ರೆ, ದುಡ್ಡು ಕಳ್ಕೊಂಡ್ರೆ ಸಿಗುತ್ತೆ, ಸಮಯ ಕಳ್ಕೊಂಡ್ರೆ ಸಿಗಲ್ಲ, ತಾಯಿನ ಕಳ್ಕೊಂಡ್ರೆ ಸಿಗಲ್ಲ. ಪ್ರಪಂಚದಲ್ಲಿ ಯಾವುದಕ್ಕಾದ್ರೂ ರಿಪ್ಲೇಸ್ಮೆಂಟ್ ಇದೆ, ಬಟ್ ತಾಯಿಗೆ ರಿಪ್ಲೇಸ್ಮೆಂಟ್ ಇಲ್ಲ. ಇದ್ದಾಗ ಪ್ರೀತಿ ಗೌರವಿಸಿ. ಕಾಣದೇ ಇರೋ ದೇವ್ರನ್ನ ಗುಡಿ ಗೋಪುರ ಅಂತೇಳಿ ಸುತ್ತಾಡ್ಕೊಂಡ್ಬಿಟ್ಟು ರೌಂಡ್ ಹೊಡೆದಿದ್ದು. ಅಲ್ಲಿ ದೇವ್ರು ಸಿಗ್ತಾನೆಲ್ಲ ಗೊತ್ತಿಲ್ಲ, ಕಣ್ಣೆದುರಿಗೆ ದೇವರು ಇದ್ದೇ ಇದ್ದಾನೆ, ಅದು ತಾಯಿ. ಅವಳ ಕಣ್ಣಲ್ಲಿ ನೀರು ಹಾಕ್ಸ್ತಾ ಇದ್ದಿದ್ದೆ ನೀನೊಂದು ಪುಣ್ಯ ಕೆಲಸ ಮಾಡಿದಿ ಅಂತೇಳಿ. ದೇವ್ರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತೇಳಿ ತಾಯಿನ ಸೃಷ್ಟಿ ಮಾಡಿರ್ತಾನೆ. ಅಂತ ಒಂದು ತಾಯಿಗೆ ಸಂತೋಷ ಕೊಡೋಕ್ಕಾಗದಿದ್ರು ಕಣ್ಣಲ್ಲಿ ನೀರು ಹಾಕ್ತಾನೆ, ಪ್ರೀತಿಯ ಮಾತುಗಳಿಂದ ಮಾತಾಡು. ಆ ತಾಯಿಗೆ ಅಷ್ಟೇ ಸಾಕು. ಅವಳ ಆಶೀರ್ವಾದನೇ ನಿನ್ನ ಶ್ರೀರಕ್ಷೆ.